ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಮ್ಮ ಕರ್ನಾಟಕದ ತುಮಕೂರು ಜಿಲ್ಲೆಯಲ್ಲಿರುವ ಒಂದು ಸುಂದರವಾದ ಊರು, ಅದುವೇ ಪಾವಗಡ. ಸುಮಾರು 80,000 ಜನಸಂಖ್ಯೆ ಹೊಂದಿರುವ ಪಾವಗಡ ತನ್ನಲ್ಲಿರುವ ಅನೇಕ ಪ್ರೇಕ್ಷಣೀಯ ಸ್ಥಳಗಳಿಂದಲೇ ಅನೇಕ ಜನ ಪ್ರವಾಸಿಗರನ್ನ ತನ್ನತ್ತ ಕೈಬೀಸಿ ಕರೆಯುತ್ತಿದೆ. ಪಾವಗಡಕ್ಕೆ ಪಮುಕೊಂಡ ಎಂಬ ಹೆಸರು ಕೂಡ ಇತ್ತು. ಬೆಂಗಳೂರಿನಿಂದ ಪಾವಗಡಕ್ಕೆ ಸುಮಾರು 180 ಕಿಲೋಮೀಟರ್ ದೂರವಿದೆ. ಪಾವಗಡ ಕೋಟೆ ಅತ್ಯಂತ ಖ್ಯಾತಿಯನ್ನ ಪಡೆದಿದೆ. ಟ್ರೆಕ್ಕಿಂಗ್ ಮಾಡ ಬಯಸುವವರಿಗೆ ಹೇಳಿ ಮಾಡಿಸಿದ ಜಾಗ ಇದಾಗಿದ್ದು 1586ರಲ್ಲಿ ಬಳ್ಳಪ್ಪ ನಾಯಕ ಎಂಬ ರಾಜನು ಈ ಕೋಟೆಯನ್ನ ಕಟ್ಟಿಸಿದ್ರು ಎಂದು ಹೇಳಲಾಗಿದೆ. ಈ ಕೋಟೆಯನ್ನ ಬೆಟ್ಟದ ಮೇಲೆ ಕಟ್ಟಲಾಗಿದೆ. ಹಸಿರು ಬಾರ್ಡರ್ನಿಂದ ಈ ಕೋಟೆಯು ಕಂಗೊಳಿಸುತ್ತದೆ. ಕೋಟೆಯ ಒಳಗಿನ ವ್ಯೂ ಅಂತೂ ಈ ಕೋಟೆಯ ನಿರ್ಮಾಣದ ಸಮಯಕ್ಕೆ ನಿಮ್ಮನ್ನ ಕೊಂಡೊಯ್ಯುತ್ತದೆ. ಬೆಟ್ಟದ ಮೇಲೇರಿ ನಿಂತು ನೋಡುವ ಇಡೀ ಕೋಟೆಯ ವಿಹಂಗಮ ನೋಟವು ಮೈ ಮನ ತಣಿಸುತ್ತದೆ. ಅಲ್ಲಿ ಬೀಸುವ ತಂಪಾದ ಗಾಳಿಯು ಮನಕ್ಕೆ ಮುದ ನೀಡುತ್ತದೆ. ಇದಷ್ಟೇ ಅಲ್ಲದೆ ಪಾವಗಡದಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯ ಮತ್ತು ಶನಿಮಾತ್ಮನ ದೇವಾಲಯ ಹೆಚ್ಚು ಪ್ರಸಿದ್ಧಿ ಪಡೆದಿದೆ. ವಿಶೇಷ ದಿನಗಳಲ್ಲಿ ಇಲ್ಲಿಗೆ ದೂರ ದೂರದಿಂದ ಭಕ್ತಾದಿಗಳು ಬಂದು ದೇವರ ದರ್ಶನ ಪಡೆದು ಪುನೀತರಾಗುತ್ತಾರೆ. ಕೋಟೆ ಮತ್ತು ದೇವಾಲಯ ಇವಷ್ಟೇ ಅಲ್ಲದೆ ಪಾವಗಡದ ಸೋಲಾರ್ ಪಾರ್ಕ್ ಜಗತ್ ಪ್ರಸಿದ್ಧಿಯನ್ನ ಪಡೆದಿದೆ. ಏಷ್ಯಾದ ಅತಿ ದೊಡ್ಡ ಸೋಲಾರ್ ಪಾರ್ಕ್ನಲ್ಲಿ ನಮ್ಮ ಪಾವಗಡ ಸೋಲಾರ್ ಪಾರ್ಕ್ ಸಹ ಒಂದು. ಶಕ್ತಿ ಸ್ಥಳ ಎಂದೇ ಖ್ಯಾತಿ ಪಡೆದಿರುವ ಪಾವಗಡ ಸೋಲಾರ್ ಪಾರ್ಕ್ ಭಾರತದ 2ನೇ ಅತಿ ದೊಡ್ಡ ಸೋಲಾರ್ ಪ್ರಾಜೆಕ್ಟ್ ಆಗಿದೆ. ಈ ಸೋಲಾರ್ ಪಾರ್ಕ್ ಸುಮಾರು 10,000 ಎಕರೆಷ್ಟಿದೆ. ಕರ್ನಾಟಕ ಸೋಲಾರ್ ಪವರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ನ ವತಿಯಿಂದ 2016ರಲ್ಲಿ ಪ್ರಾರಂಭವಾದ ಈ ಯೋಜನೆ 2019ರಲ್ಲಿ ಪೂರ್ಣಗೊಂಡಿತು. ಈ ಯೋಜನೆಯಿಂದ ಪಾವಗಡದ ಸಾವಿರಾರು ಮನೆಗಳು ಬೆಳಕನ್ನ ಕಾಣುತ್ತಿವೆ. ಇದೆಲ್ಲ ಈಗಿನ ಮಾತು. ಒಂದು ಕಾಲದಲ್ಲಿ ಪಾವಗಡ ತನ್ನ ನಿಗೂಢತೆಯಿಂದಲೇ ಖ್ಯಾತಿ ಪಡೆದಿತ್ತು. ಇಲ್ಲಿ ನಡೆದ ಆ ಒಂದು ಘಟನೆ ಜನರನ್ನ ಬೆಚ್ಚಿ ಬೀಳಿಸಿತ್ತು. ಏನದು? ಇಂದಿನ ಈ ವಿಡಿಯೋದಲ್ಲಿ ಪಾವಗಡದಲ್ಲಿ ನಡೆದ ಆ ಭಯಾನಕ ಘಟನೆಯ ಬಗ್ಗೆ ಹೇಳುತ್ತಿದ್ದೇವೆ. ಬನ್ನಿ ವೀಕ್ಷಕರೇ, ಆ ಕುತೂಹಲಕಾರಿ ಘಟನೆಯ ಬಗ್ಗೆ ತಿಳಿದುಕೊಳ್ಳೋಣ. 1983ರಲ್ಲಿ ನಡೆದ ಈ ಘಟನೆಯು ಪಾವಗಡದ ಜನತೆಯನ್ನ ಹೆದರುವಂತೆ ಮಾಡಿತ್ತು. ಪಾವಗಡ ಕೋಟೆಯಿಂದ ಉತ್ತರಕ್ಕೆ ನೋಡಿದ್ರೆ ಒಂದು ಪುಟ್ಟ ಗ್ರಾಮವೊಂದು ಕಾಣುತ್ತೆ. ಇಲ್ಲಿ 1983ರಲ್ಲಿ 800ರಿಂದ 1000 ಜನ ವಾಸಿಸ್ತಾ ಇದ್ರು. ಇಡೀ ಊರು ಶಾಂತಿ ಸಮಾಧಾನದಿಂದ ಬಾಳುತ್ತಿತ್ತು. ಎಲ್ಲರಲ್ಲೂ ಉತ್ತಮ ಸ್ನೇಹ, ಬಾಂಧವ್ಯ, ಅನ್ಯೋನ್ಯತೆ ಇತ್ತು. ಇಲ್ಲಿ ಕಡಲೆಕಾಯಿಯನ್ನ ಹೆಚ್ಚಾಗಿ ಬೆಳೆಯುತ್ತಿದ್ರು. ಮಳೆಯ ಕೊರತೆಯಿಂದಾಗಿ ವ್ಯವಸಾಯ ಸರಿಯಾಗಿ ಆಗದೆ ಬರಗಾಲ ಎದುರಾಯಿತು. ಆ ಸಮಯದಲ್ಲಿ ಕೆಲವರು ಜೀವನ ಸಾಗಿಸಲು ಕೆಲಸ ಅರಸುತ್ತಾ ಬೆಂಗಳೂರಿಗೆ ಬಂದರು. ಇನ್ನು ಕೆಲವರು ಹಣ ಸಂಪಾದನೆಗಾಗಿ ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ರು. ಇವರ ಮೇಲೆ ಒಂದು ಕಣ್ಣಿಡಲೆಂದೇ ಪೊಲೀಸರು ಆ ಗ್ರಾಮದ ಬಳಿಯೇ ಇರುತ್ತಿದ್ದರು. ಏಪ್ರಿಲ್ 29, 1983ರಂದು ಗ್ರಾಮಸ್ಥರೆಲ್ಲ ಎಂದಿನಂತೆ ತಮ್ಮ ಕೆಲಸ ಮುಗಿಸಿ ಮನೆಗೆ ವಾಪಸ್ ಆಗ್ತಾ ಇದ್ರು. ಮಕ್ಕಳು ಮನೆಯ ಹೊರಗೆ ಆಟವಾಡ್ತಾ ಇದ್ರು. ಗೃಹಿಣಿಯರು ಮನೆ ಕೆಲಸದಲ್ಲಿ ನಿರತರಾಗಿದ್ರು. ಸಮಯ 8ರಿಂದ 9 ಗಂಟೆ ಆದಾಗ ಎಲ್ಲರೂ ರಾತ್ರಿ ಊಟ ಮುಗಿಸಿ ಅಂಗಳದಲ್ಲಿ ಕೂತು ಅಕ್ಕಪಕ್ಕದ ಮನೆಯವರೊಂದಿಗೆ ಹರಟೆ ಹೊಡೆಯುತ್ತಿರುವಾಗ ನಾಯಿಯ ಊಳಿಡುವ ಶಬ್ದ ಎಲ್ಲರ ಕಿವಿಗೆ ಬೀಳುತ್ತೆ. ಈ ಶಬ್ದ ಇದೇ ಮೊದಲಲ್ಲ. ಕಳೆದ ಕೆಲ ದಿನಗಳಿಂದ ರಾತ್ರಿ ಇದೇ ಸಮಯದಲ್ಲಿ ಈ ರೀತಿ ಊಳಿಡುವ ಶಬ್ದವನ್ನ ಗ್ರಾಮಸ್ಥರು ಕೇಳಿದ್ದರು. ಇದು ಬೀದಿ ನಾಯಿಗಳು ಊಳಿಡುತ್ತಿರುವ ಶಬ್ದ ಎಂದೇ ಎಲ್ಲರೂ ಭಾವಿಸಿದ್ರು. ಗ್ರಾಮಸ್ಥರು ಉಳಿದ ಊಟವನ್ನೆಲ್ಲ ಬೀದಿ ಬದಿಯ ತೊಟ್ಟಿಯಲ್ಲಿ ಹಾಕುತ್ತಿದ್ರು. ರಾತ್ರಿ ಹೊತ್ತು ಆ ಊಟವನ್ನ ತಿನ್ನಲು ನಾಯಿಗಳು ಬರುತ್ತಿದ್ದವು. ಆ ಸಮಯದಲ್ಲಿ ನಾಯಿಗಳು ಆ ಊಟಕ್ಕಾಗಿ ತಮ್ಮಲ್ಲೇ ಕಿತ್ತಾಡುತ್ತಿದ್ದವು. ಬಹುಶಃ ಈ ನಾಯಿಗಳೇ ಹೀಗೆ ಊಳುತ್ತಿರಬಹುದು ಎಂದೇ ಗ್ರಾಮಸ್ಥರು ಭಾವಿಸಿದ್ರು. ಆದರೆ ಕೆಲ ದಿನಗಳಿಂದ ಕೇಳಿ ಬರುತ್ತಿದ್ದ ಆ ಶಬ್ದ ಸಾಧಾರಣ ನಾಯಿಯ ಅಳವಿನಂತೆ ಇರಲಿಲ್ಲ. ಬದಲಿಗೆ ಆ ಶಬ್ದ ದೊಡ್ಡದಾಗಿ ದೀರ್ಘವಾಗಿ ಕೇಳಿ ಬರ್ತಾ ಇತ್ತು. ಅದು ತೋಳದ ಊಳಿಡುವಿಕೆಯಾಗಿತ್ತು. ಈ ವಿಚಿತ್ರ ಶಬ್ದವನ್ನ ಗಮನಿಸಿದ್ದ ಜನ ಇದು ನಾಯಿಯದ್ದಲ್ಲ ಎಂದು ಸಂದೇಹ ಪಟ್ಟರು. ಹೆಂಗಸರು ಮತ್ತು ಮಕ್ಕಳಂತೂ ಈ ಶಬ್ದಕ್ಕೆ ಹೆದರಿ ರಾತ್ರಿ ಸಮಯ ಹೊರಗೆ ಬರ್ತಾ ಇರಲಿಲ್ಲ. ಊರಿನ ಹಿರಿಯರು ಮತ್ತು ಗಂಡಸರು ಬೀದಿ ಬದಿಯ ಎಲ್ಲ ಕಸವನ್ನ ಶುಚಿಗೊಳಿಸಿ ಯಾವುದೇ ನಾಯಿಗಳು ಉಳಿದ ಆಹಾರಕ್ಕಾಗಿ ಅಲ್ಲಿಗೆ ಬಾರದಂತೆ ನೋಡಿಕೊಂಡರು. ಉಳಿದ ಆಹಾರ ಇತರೆ ಕಸವನ್ನ ಬಿಸಾಡುವುದನ್ನ ನಿಷೇಧಿಸಲಾಯಿತು. ಇವರ ಉದ್ದೇಶ ಒಂದೇ ಆಗಿತ್ತು, ಉಳಿದ ಆಹಾರ ಅಥವಾ ಕಸ ತಿನ್ನಲು ನಾಯಿಗಳು ಗುಂಪು ಗುಂಪಾಗಿ ಬಂದು ರಾತ್ರಿ ಹೊತ್ತು ಊಳಿಡುವುದನ್ನ ತಡೆಯಬೇಕೆಂದಾಗಿತ್ತು.
10-12 ಜನ ಈ ಶುಚಿ ಕಾರ್ಯದಲ್ಲಿ ಭಾಗವಹಿಸಿದ್ರು. ಅದನ್ನ ಮುಗಿಸಿ ಮನೆಗೆ ವಾಪಸ್ ಆಗುವ ಹೊತ್ತಿಗಾಗಲೇ ರಾತ್ರಿ ಆಗಿತ್ತು. ಮನೆಗೆ ಹಿಂದಿರುಗಲು ಮಣ್ಣಿನ ದಿಬ್ಬಗಳಲ್ಲಿ ಹತ್ತಿಳಿಯಬೇಕಿತ್ತು. 11 ಜನ ಆ ಮಣ್ಣಿನ ದಿಬ್ಬವನ್ನ ಇಳಿದು ಮನೆ ಕಡೆ ನಡೀತಾರೆ. 12ನೇವ ಮಣ್ಣಿನ ದಿಬ್ಬವನ್ನ ಏರಿದ ಅಷ್ಟರಲ್ಲೇ ಊಳಿಡುವ ಶಬ್ದ ಕೇಳಿತು. ಎಲ್ಲ ಶುಚಿ ಮಾಡಿದ್ರು, ಮತ್ತೆಲ್ಲಿಂದ ನಾಯಿಗಳು ಬಂದವು ಎಂದು ಹಿಂತಿರುಗಿ ನೋಡಿದ್ರೆ ಅಲ್ಲಿ ಯಾವುದೇ ನಾಯಿಗಳು ಇರಲಿಲ್ಲ. ಎಲ್ಲರೂ ಹೆದರಿದ್ರು. ಕೈಯಲ್ಲಿದ್ದ ಟಾರ್ಚ್ನಿಂದ ಶಬ್ದ ಬಂದೆಡೆ ನೋಡಿದರೂ ಯಾರೂ ಕಾಣಲಿಲ್ಲ. ಭಯ ಭೀತಿಯಿಂದಲೇ ಅವರೆಲ್ಲ ತಮ್ಮ ತಮ್ಮ ಮನೆ ಸೇರಿದ್ರು. ಆ ರಾತ್ರಿ ಮತ್ತೆ ಊಳಿಡುವ ಶಬ್ದ ಕೇಳುತ್ತಲೇ ಇತ್ತು. ಇದು ಖಂಡಿತ ನಾಯಿಗಳದ್ದಲ್ಲ, ತೋಳಗಳದ್ದೇ ಎಂಬುದು ಎಲ್ಲರಿಗೂ ಖಾತ್ರಿಯಾಯಿತು. ಅಂದಿನಿಂದ ಮಕ್ಕಳನ್ನ ಹೊರಗಡೆ ಆಡದಂತೆ ನಿಗಾವಹಿಸಲಾಯಿತು. ಈ ವಿಷಯದಿಂದ ತಮ್ಮ ಆಟ ನಿಂತಿತ್ತಲ್ಲ ಎಂಬ ಬೇಜಾರು ಆ ಊರಿನ ಮಕ್ಕಳದ್ದಾಗಿತ್ತು. ಪೋಷಕರ ಮಾತಿಗೆ ಬೆಲೆ ಕೊಟ್ಟು ಆ ಮಕ್ಕಳು ಮನೆಯಲ್ಲೇ ಉಳಿದ್ರು, ಆಟ ಆಡಲು ಹೊರಬರಲಿಲ್ಲ. ಏಪ್ರಿಲ್ 29, 1983ರಂದು ಆ ಊರಿನ ಓರ್ವ ಫೀಲ್ಡ್ ವರ್ಕರ್ನ ಮನೆಯಲ್ಲಿ ಅವನು, ಆತನ ಪತ್ನಿ ಮತ್ತು ಅವನ 5 ವರ್ಷದ ಮಗಳು ಅವರ ಪುಟ್ಟ ಮನೆಯಲ್ಲಿ ಮಲಗಿದ್ರು. ರಾತ್ರಿಯ ಸಮಯ ಗಾಳಿ ಬರಲೆಂದು ಕಿಟಕಿಗಳನ್ನ ಮತ್ತು ಮುಖ್ಯ ಬಾಗಿಲನ್ನ ತೆರೆದು ಮಲಗಿದ್ರು. ಒಂದು ಹೊತ್ತಿನಲ್ಲಿ ಆತನಿಗೆ ಎಚ್ಚರವಾಗಿ ನೋಡಿದ್ರೆ ಅವನ ಮಗಳು ಕಾಣುತ್ತಿಲ್ಲ. ಗಾಬರಿಗೊಂಡು ಮನೆಯೆಲ್ಲ ಹುಡುಕತೊಡಗಿದ. ಆಗ ಬಾಗಿಲ ಬಳಿಯ ಪರದೆಯ ಹಿಂದೆ ತೋಳ ನಿಂತಂತೆ ಕಾಣಿಸಿತು. ಮಗಳನ್ನ ಕಾಣದೆ ಆತಂಕದಲ್ಲಿದ್ದ ಆತ ಮನೆಯಿಂದ ಹೊರಬಂದು ಮಗಳ ಹೆಸರನ್ನ ಕೂಗಿದ. ಉತ್ತರ ಬರಲಿಲ್ಲ. ಕೂಗಿದ ಶಬ್ದಕ್ಕೆ ಅವನ ಹೆಂಡತಿ ಎಚ್ಚರಗೊಂಡಳು. ಇಬ್ಬರೂ ಸೇರಿ ಮಗಳನ್ನ ಹುಡುಕತೊಡಗಿದ್ರು. ಮನೆಯ ಹಿಂದೆ ಇರುವ ಬಚ್ಚಲ ಮನೆಯಲ್ಲೂ ಕೂಡ ಹುಡುಕಿದ್ರು. ಎಲ್ಲೂ ಕೂಡ ಆಕೆಯ ಸುಳಿವಿಲ್ಲ. ತಮ್ಮ ಪುಟ್ಟ ಮಗಳು ಎಲ್ಲಿ ಹೋದ್ಲು, ಅವಳಿಗೇನಾಯಿತು ಎಂದು ಹೆದರಿ ಅವಳ ಹೆಸರನ್ನ ಕೂಗುತ್ತಾ ಅಳತೊಡಗಿದರು. ಇವರ ಶಬ್ದಕ್ಕೆ ನೆರೆಮನೆಯವರು ಎಚ್ಚರಗೊಂಡ್ರು. ಏನಾಯಿತು ಎಂದು ವಿಚಾರಿಸಿದಾಗ ನಡೆದದ್ದೆಲ್ಲವನ್ನ ಅವರಿಗೆ ತಿಳಿಸಿದ್ರು. ಎಲ್ಲರೂ ಸೇರಿ ಆ ಬಾಲಕಿಯನ್ನ ಹುಡುಕಲು ಪ್ರಾರಂಭಿಸಿದ್ರು. ಕೈಯಲ್ಲಿ ಟಾರ್ಚ್, ಲಾಟೀನು ಮತ್ತು ಲಾಠಿ ಹಿಡಿದು ಕಾಡಿನ ಬಳಿ ನಡೆದರು. ಕಾಡಿನತ್ತ ಹೆಜ್ಜೆ ಹಾಕುತ್ತಿದ್ದಂತೆ ಮತ್ತೊಂದು ಭೀಕರ ಊಳಿಡುವಿಕೆ ಕೇಳಿಬಂತು. ಶಬ್ದ ಬಂದೆಡೆ ಆ ಬಾಲಕಿಯ ತಂದೆ ಓಡಿದ. ಎಲ್ಲರೂ ಅದು ತೋಳದ ಶಬ್ದವೇ, ನೀನಲ್ಲಿ ಹೋಗ್ಬೇಡ ಎಂದು ತಡೆದರು. ಅವರ ಮಾತು ಕೇಳದೆ ಅವನು ರಭಸವಾಗಿ ಓಡಿದ. 15 ನಿಮಿಷ ಓಡಿದ ನಂತರ ಕಾಡಿನೊಳಗೆ ತಮ್ಮ ಮಗಳ ಕೈ ಕಡಗ ಕೆಳಗೆ ಬಿದ್ದಿರೋದನ್ನ ಕಂಡು ಅವನ ಜಂಗಾ ಬಲವೇ ಉಡುಗಿ ಹೋಯಿತು. ಆ ಕಡಗವನ್ನ ಕೈಯಲ್ಲಿ ಹಿಡಿದು ಮಗಳೇ ಎಂದು ಅಳುತ್ತಾ ಕೆಳಗೆ ಬಿದ್ದ. ಗ್ರಾಮಸ್ಥರು ಅಲ್ಲಿಗೆ ಬಂದು ಆತನನ್ನ ಸಮಾಧಾನ ಪಡಿಸಿದ್ರು. ಸುಮಾರು 3-4 ಗಂಟೆಗಳ ಕಾಲ ನಿರಂತರವಾಗಿ ಹುಡುಕಿದ್ರು. ಆಕೆ ಎಲ್ಲೂ ಸಿಗ್ಲಿಲ್ಲ. ಎಲ್ಲರೂ ವಾಪಸ್ ಆದ್ರು. ಮರುದಿನ ಬೆಳಗ್ಗೆ ಪೊಲೀಸರವರೆಗೂ ಸುದ್ದಿ ಹರಡಿತು. ಪೊಲೀಸರು ಬಂದು ಕಾಡಿನೊಳಗೆ ಹುಡುಕಿದ್ರು. ಆದ್ರೆ ಆ ಹುಡುಗಿ ಸಿಗ್ಲಿಲ್ಲ, ತೋಳವೂ ಸಿಗ್ಲಿಲ್ಲ. ಆಗ ಆ ಹುಡುಗಿಯ ತಂದೆಯ ಬಳಿಗೆ ಬಂದ ಪೊಲೀಸರು, ನೀವು ನೋಡಿದ್ದು ತೋಳವೇ ಎಂದು ನಿಖರವಾಗಿ ಹೇಳಬಲ್ಲಿರಾ? ನಿದ್ದೆಗಣ್ಣಲ್ಲಿ ಬೇರೆ ಏನನ್ನೋ ಕಂಡು ತೋಳವೆಂದು ಭಾವಿಸಿದ್ರೆ ಎಂದು ಕೇಳಿದ್ರು. ಆಗ ಆ ವ್ಯಕ್ತಿ, ನಿಜಕ್ಕೂ ನಾನು ನೋಡಿದ್ದು ತೋಳವನ್ನೇ, ಅಷ್ಟೇ ಅಲ್ಲ, ಆ ತೋಳದ ಊಳಿಡುವಿಕೆಯನ್ನ ಗ್ರಾಮಸ್ಥರು ನಾವು ಕೇಳಿದ್ದೇವೆ ಎನ್ನುತ್ತಾನೆ. ಆದರೆ ಪೊಲೀಸರಿಗೆ ಇದ್ಯಾವುದು ಕೂಡ ನಿಜವಲ್ಲ ಎಂದೇ ಅನಿಸ್ತಾ ಇತ್ತು. ನಿಮ್ಮ ಮಗಳನ್ನ ಬೇಗನೆ ಹುಡುಕುವ ವ್ಯವಸ್ಥೆ ಮಾಡುತ್ತೇವೆ ಎಂದು ಆಶ್ವಾಸನೆ ನೀಡಿ ಅಲ್ಲಿಂದ ಹೊರಟರು. ಆದರೆ ಆಕೆಯನ್ನ ಪತ್ತೆ ಹಚ್ಚಲು ಅವರಿಂದ ಸಾಧ್ಯವಾಗ್ಲೇ ಇಲ್ಲ. ಇದಾದ 2 ವಾರಗಳ ನಂತರ ಓರ್ವ 3 ವರ್ಷದ ಬಾಲಕಿ ರಾತ್ರಿ ಮಲಗಿರುವಾಗ ನಾಪತ್ತೆಯಾದಳು. ಗಾಬರಿಗೊಂಡ ಮನೆಯವರು ಎಲ್ಲೆಡೆ ಹುಡುಕಿದ್ರು. ಆ ಬಾಲಕಿಯ ಸುಳಿವು ಸಿಗ್ಲಿಲ್ಲ. ನಮ್ಮ ಮಗಳನ್ನ ಯಾರಾದರೂ ನೋಡಿದಿರಾ ಎಂದು ಅಕ್ಕಪಕ್ಕ ವಿಚಾರಿಸಿದಾಗ, ರಾತ್ರಿ ಮಲಗಿದ್ದಾಗ ಏನೋ ಶಬ್ದ ಕೇಳಿ ಎದ್ದೆ, ಕಣ್ಬಿಟ್ಟು ನೋಡಿದ್ರೆ ತೋಳದಂತಿದ್ದ ಪ್ರಾಣಿಯೊಂದು ಏನನ್ನೋ ಎಳೆದುಕೊಂಡು ಹೋಗುತ್ತಿತ್ತು ಎಂದು ಗ್ರಾಮಸ್ಥನೊಬ್ಬ ಹೇಳುತ್ತಾನೆ. ಅಲ್ಲಿಗೆ ತೋಳಗಳ ಹಿಂಡೆ ಪಾವಗಡವನ್ನ ಪ್ರವೇಶಿಸಿದೆ ಎಂದು ಕನ್ಫರ್ಮ್ ಆಯಿತು. ಪಾವಗಡದಲ್ಲಿ ತೋಳಗಳಿರುವ ಕತೆ ಎಲ್ಲೆಡೆ ಹಬ್ಬಿತು. ತದನಂತರ ಎಲ್ಲರೂ ತಮ್ಮ ಮಕ್ಕಳನ್ನ ಇನ್ನಷ್ಟು ಸುರಕ್ಷಿತವಾಗಿ ನೋಡಿಕೊಳ್ಳಲು ಪ್ರಾರಂಭಿಸಿದ್ರು. ಇದಾದ ಕೆಲ ವಾರಗಳ ಕಾಲ ಮತ್ಯಾವ ಅನಾಹುತವು ನಡೆಯಲಿಲ್ಲ. ತೋಳಗಳ ಭಯ ಕೊಂಚವೇ ಕಡಿಮೆಯಾಗುತ್ತಾ ಎಲ್ಲರ ಜೀವನ ಸಹಜವಾಗಿಯೇ ಸಾಗುತ್ತಿತ್ತು. ಹೀಗಿರುವಾಗ ಒಂದು ದಿನ ಪಕ್ಕದ ಗ್ರಾಮದ ಹಿರಿಯ ವ್ಯಕ್ತಿಯೊಬ್ಬರು ಮಕ್ಕಳ ಬಗ್ಗೆ ಮಾತನಾಡುತ್ತಾ ಹೇಗೆ ಈ ಊರಿನ ಪುಟ್ಟ ಬಾಲಕಿಯರು ನಾಪತ್ತೆಯಾಗುತ್ತಿದ್ದಾರೆ ಎಂದು ಹೇಳುತ್ತಿದ್ದರು. ಇದನ್ನ ಕೇಳಿದ ಮತ್ತೋರ್ವ ಹಿರಿಯ ವ್ಯಕ್ತಿ ತನ್ನ ಗಡಸು ಧ್ವನಿಯಲ್ಲಿ ಹೀಗಂದ, ಇನ್ನು 3 ಅವಶ್ಯಕತೆ ಇದೆ. ಹೀಗೆ ಹೇಳಿದ ಆ ಹಿರಿಯ ವ್ಯಕ್ತಿಯ ಕಿವಿಯಲ್ಲಿ ಕಪ್ಪು ಹರಳಿನ ಓಲೆ ಇತ್ತು. ಕೈಯಲ್ಲೊಂದು ಕೋಲು ಹಿಡಿದಿದ್ದ. ಆತನ ಕೈಯ ಮೇಲೆ ಬಿಲ್ಲು ಬಾಣದ ಅಚ್ಚೆ ಇತ್ತು. ಕುಬ್ಜ ದೇಹ ಹೊಂದಿದ್ದ ಆತ ಹೇಳಿದ ಮಾತು
ಭಯ ಹುಟ್ಟಿಸುವಂತಿತ್ತು. ಇದಾದ ಕೆಲವೇ ದಿನಗಳಲ್ಲಿ 3 ಪುಟ್ಟ ಬಾಲಕಿಯರು ರಾತ್ರಿ ಮಲಗಿರುವಾಗಲೇ ಆ ಊರಿನಿಂದ ನಾಪತ್ತೆಯಾಗ್ತಾರೆ. ಪೋಷಕರು ಪೊಲೀಸ್ ಕಂಪ್ಲೇಂಟ್ ನೀಡುತ್ತಾರೆ. ಪೊಲೀಸರು ಗಂಭೀರವಾಗಿ ತನಿಖೆ ಕೈಗೊಳ್ಳುತ್ತಾರೆ. ಕಾಡಿನ ಬಳಿಯೇ ಮಾನವ ಮೂಳೆಗಳು, ಹರಿದ ಬಟ್ಟೆ ಮತ್ತು ಕೆಲ ಒಡವೆಗಳು ದೊರೆತವು. ಇದು ನಾಪತ್ತೆಯಾಗಿದ್ದ ಆ ಬಾಲಕಿಯರದ್ದೇ ಆಗಿತ್ತು. ಆ 5 ಬಾಲಕಿಯರು ನಿಗೂಢವಾಗಿ ಅಂತ್ಯಗೊಂಡಿದ್ದರು. ಅಸಲಿಗೆ ಅಲ್ಲಿ ಆದದ್ದಾದರೂ ಏನು? ಗ್ರಾಮಸ್ಥರ ಪ್ರಕಾರ ಇದೆಲ್ಲವೂ ಆದದ್ದು ತೋಳದಿಂದಲೇ. ತನ್ನ ಹಸಿವು ನೀಗಿಸಿಕೊಳ್ಳಲು ರಾತ್ರಿ ಹೊತ್ತು ಹೊಂಚು ಹಾಕಿ ತೋಳವು ಪುಟ್ಟ ಬಾಲಕಿಯರನ್ನ ಎಳೆದುಕೊಂಡು ಕಾಡಿಗೆ ಹೋಗಿ ಅವರನ್ನ ತಿಂದು ಮುಗಿಸಿದೆ ಎಂದಾಗಿತ್ತು ಗ್ರಾಮಸ್ಥರ ವಾದ. ಇನ್ನು ಕೆಲವರು, ತೋಳವು ನಮ್ಮನ್ನೆಲ್ಲ ಪಾವಗಡ ಬಿಟ್ಟು ಹೋಗಲು ಈ ರೀತಿ ಸೂಚಿಸುತ್ತಿದೆ, ನಮ್ಮನ್ನೆಲ್ಲ ಇಲ್ಲಿಂದ ಬೇರೆಡೆ ಹೋಗಲೆಂದೇ ತೋಳವು ಈ ರೀತಿ ದಾಂಧಲೆ ನಡೆಸುತ್ತಿದೆ ಎಂದರು. ಮತ್ತು ಕೆಲವರ ಪ್ರಕಾರ ಈ ಕೃತ್ಯದ ಹಿಂದೆ ಮಾಟಗಾರರ ಕೈವಾಡ ಇದೆ ಎಂದಾಗಿತ್ತು. ಮಾಟ ಮಂತ್ರದಲ್ಲಿ 5 ಮಾಟಗಾರರು 5 ಪುಟ್ಟ ಬಾಲಕಿಯರನ್ನ ಬಲಿಕೊಟ್ಟು ತಾವು ಅಮರರಾಗಬೇಕೆಂದಿದ್ದಾರೆ. ಈ 5 ಬಲಿ ಒಂದೇ ಜಾಗದ ಪುಟ್ಟ ಬಾಲಕಿಯರದ್ದಾಗಬೇಕಿತ್ತು. ಹಾಗಾಗಿಯೇ ಒಂದೇ ಗ್ರಾಮದ 5 ಬಾಲಕಿಯರನ್ನ ಬಲಿ ಕೊಡಲು ಕಿಡ್ನಾಪ್ ಮಾಡಿದ್ದಾರೆ ಎಂದು ಕೆಲವರು ಹೇಳುತ್ತಾರೆ. ಈ 5 ಬಾಲಕಿಯರ ನಾಪತ್ತೆಗೆ ತೋಳಗಳೇ ಕಾರಣ ಎಂದೇ ಬಹುತೇಕರು ನಂಬಿದ್ದಾರೆ. ಈ ಬಗ್ಗೆ ಅನೇಕ ಊಹಾಪೋಹಗಳು ಕೇಳಿ ಬಂದಿವೆಯಾದರೂ ಪಾವಗಡದಲ್ಲಿ ತೋಳಗಳು ಮಾಡಿದ ಅನಾಹುತ ಎಂದೇ ಈ ಘಟನೆ ಖ್ಯಾತಿ ಪಡೆದಿದೆ. ಈ ಘಟನೆ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.